ರೀಚ್ ದ ಸ್ಪಾಟ್ ಬ್ರೋ. ಎಲ್ಲಿದೆ ಮನೆ ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಲರ್ ಡ್ರೆಸ್ ಹಾಕೊಂಡು ಓಡಾಡ್ತಾ ಇದಾರಲ್ಲ, ಇಲ್ಲೇ ಇರ್ತಾರೆ, ಇಲ್ಲೇ ಅವ್ರ ಮನೆ ಇರುತ್ತೆ. ಎಲ್ಲ ಮನೆಗೆ ಗುರುಪ್ರೇಷಕ್ಕೆ ಹೆಂಗ್ ಹೋಗ್ತಾರೆ, ನಾನು ನೋಡಿದ್ರೆ ಅಟ್ಲು ಗದ್ದೆಲ್ಲಿ ಕೊಚ್ಚೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ಎಲ್ಲಾದ್ರೂ ದೂರದಲ್ಲಿ ನಿಲ್ಲಿಸ್ಬಿಟ್ಟು ಕೈಕಾಲು ತೊಳ್ಕೊಂಡು ಹೋಗ್ಬೇಕು. ಓ, ಅಲ್ಲಿ ಎದುರುಗಡೆ ದೊಡ್ಡ ಮನೆ ಕಟ್ಸಿದ್ದಾರೆ ಫ್ರೆಂಡ್ಸ್. ಇವರು ತುಂಬಾ ರಿಚ್ ಪಾರ್ಟಿ. ಟ್ಯಾಗ್ ಮಾಡ್ತೀನಿ, ಹೋಗಿ DM ಮಾಡಿ ಅವನಿಗೆ. ಇಲ್ಲಿ ತುಂಬಾ ಜನ ಇದ್ದಾರೆ. ಇದೇ ಮನೆ ಪಕ್ಕದ ರೋಡಲ್ಲಿ ಹಾಕ್ಬಿಟ್ಟು ಬರೋಣ ನಾವು. ಯಾರೋ ಕಾಲ್ ಮಾಡ್ತಾ ಇದ್ದಾರೆ. ಈ ನನ್ನ ಮಗ ನನ್ನ ಫ್ರೆಂಡ್ ಕಾಲ್ ಮಾಡ್ತಾವನೆ. ಹೇಳೋ ಲೇ, ನನ್ನ ಅವಸ್ಥೆ ನೋಡಿ ಬಾರೋ. ಇಲ್ಲಿಲ್ಲೋ ಇದು ಕೊಚ್ಚೆ ಎಲ್ಲ ಆಗ್ಬಿಟ್ಟೈತೆ ಕಾಲು. ಅದು ಯಾವುದೋ ರೂಟ್ ತೋರಿಸ್ತು. ಈ ರೋಡು ನನಗೆ ಗೊತ್ತಿಲ್ಲದೆ ಮಣ್ಣ ಮುಕ್ಕಿಸಿದರ ಅಣ್ಣ ನಾನು ದೇವರಾಣೆ ಕದ್ದಿಲ್ಲ ಅಣ್ಣ. ಬಿದ್ರೆ ಎತ್ತಾಕಕ್ಕೆ ಯಾವನೂ ಇಲ್ಲ. ಇರು ಪಕ್ಕದ ರೋಡ್ಗೆ ಬಂದಿದ್ದೀನೋ, ಎಲ್ಲೋ ಇದ್ಯಾ? ಇಲ್ಲೆಲ್ಲ ಕೊಚ್ಚೆ ಆಗೈತೆ ಕಣ, ಶೂ ಎಲ್ಲ ಗಲೀಜಾಗ್ಬಿಡೈತೆ. ಅಲ್ಲೆಲ್ಲ ಕೆಸರು ಗದ್ದೆಲ್ಲೋ ಬೀಳ್ಲಿಲ್ಲ, ಅದೇ ಲಕ್ಕು ಅನ್ಕೋ. ತೋರಿಸಿದ್ದು ನೋಡಿ, ಇಲ್ಲಿ ಬಿದ್ದಿಲ್ದೇ ಇದ್ದಿದೆ ಹೆಚ್ಚು. ಎಂತ ಕೊಚ್ಚೆ ಗೊತ್ತಾ? ಯಾಕೆ ಮನ್ಗಿರ್ಲಿಲ್ವಾ? ಏನು ಅಂತ ದೊಡ್ಡ ಕೆಲಸ ಮಾಡ್ತಾ ಇದ್ದೆ ನೀನು? ಏನಲ್ಲಿ ಪಾತ್ರೆ ತೊಳಿತಾ ಇದ್ದ? ಪ್ಯಾಂಟ್ ನೋಡು, ನನ್ನ ಗಾಡಿ ನೆನ್ನೆ ವಾಶ್ ಮಾಡಿಸಿದೀನಿ. ಗಾಡಿ ಉಟ್ಟು ನೋಡು, ಯಪ್ಪ. ನೆನ್ನೆ ತಾನೇ ಸ್ಟೇಟಸ್ ಹಾಕಿದ್ದೆ ವಾಶ್ ಮಾಡಿಸಿ. ನೋಡಿ ಫ್ರೆಂಡ್ಸ್, ರೂಮ್ನ ನನ್ನ ಮಗ ಯಾವ ಥರ ಮಾಡಿಸಿದಾನೆ. ಇಲ್ಲಿ ನೋಡಿ, ನಾನು ಯಾವುದೋ ರೂಮು ಅಂದ್ಕೊಂಬಿಟ್ಟೆ. ಇಲ್ಲಿ ನೋಡಿದ್ರೆ ಅಬಿಬಿ ಕಮ್ ಟು ದುಬೈ. ಸರಿ ಗೈಸ್, ಇವತ್ತಿನ ಕೆಲಸ ಮುಗೀತು. ಬ್ಯಾಕ್ ಟು ಬೆಂಗಳೂರು. ಸಂದೀಪ್ ಗೌಡ ಅವರು ಜ್ವರ ಬಂದು ಸುಸ್ತಾಗಿ ಹೋಗಿದ್ದಾರೆ. ಸೊ ಅವ್ರನ್ನ ಇಲ್ಲೇ ಉದುರಿಸಿ ಇವತ್ತು ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗ್ ನಾನು ಮಾಡ್ತಿದ್ದೀನಿ. ಇದು ನಮ್ಮ ಬ್ರೈಟ್ನೆಸ್ ಕಮ್ಮಿ ಆಯ್ತಲ್ಲ. ಇವನು ಕಿಶೋರಜ್, ನಮ್ಮ ಸ್ಕೂಲ್ ಟಾಪರ್ ಇವರೇ. ಸರ್ ಪಿಂಟು ಮ್ಯಾನ್, ಕ್ಯಾಮ್ರಾಮನ್. ಇದು ನನ್ನ ಫ್ರೆಂಡ್ ಕಿಶೋರ್ ಅವರ ಮನೆ ಹಾಸನಲ್ಲಿ. ಇವತ್ತು ಗುರುಪ್ರೇಷ ಆಯಿತು. ಲೆಟ್ಸ್ ಗೋ ದೆನ್. ಯಾವುದೋ ಮ್ಯೂಸಿಕ್ ಆಗ್ತಿಲ್ಲ, ಯಾವುದೋ ನಿಂದು ಸೊ ಇಲ್ಲಿದ್ದಾರೆ ನಿಮ್ಮ ಸಂದೀಪ್ ವ್ಲಾಗರ್. ಸಾರಿ ಬೈಕೋಬೇಡಿ, ನಾವು ಹಂಗೆ ಕರೆಯೋದನ್ನ. ಇಲ್ಲಿ ಬರ್ತಾ ಇದ್ದಾರೆ ನಮ್ಮ ಕಿಶೋರ್ ಅವರು. ವ್ಲಾಗಿಂಗ್ ಇವರೇ ನೋಡಿ ವಿಡಿಯೋನ. ಕಿಶೋರಜ್ ಹೆಸರು ಅಂದಂತೆ. ಇವ್ರು ಯಾರು ಅಂತ ನಿಮ್ಗೆ ಗೊತ್ತಿರುತ್ತೆ, ಮೇ ಬಿ ಗೊತ್ತಿರಲ್ಲ. ನಮಗೆ ರೀಸೆಂಟ್ ಪರಿಚಯ ಇವರು, ಸಂದೀಪ್ ಗೌಡ ಅಂತ. ವ್ಲಾಗ್ ಎಲ್ಲ ಮಾಡ್ತೀರ ನೀವು? ನಿಮ್ಮದು ಚಾನಲ್ ಇದೆ ಅಂತ. ಯಾವ್ದು ಸರ್ ನಿಮ್ಮ ಚಾನಲು? SV ಗೌಡ ವ್ಲಾಗ್ಸ್. ಓಕೆ. ಸೊ ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರಾ, ಇಲ್ಲ ನನ್ನ ಸಬ್ಸ್ಕ್ರೈಬರ್ ಯಾರು ಇದ್ದೀರಾ, ದಯವಿಟ್ಟು ನಮ್ಮ ಸ್ನೇಹಿತಂದು ಚಾನಲ್ ಇದು, ಸಂದೀಪ್ ಗೌಡ ವ್ಲಾಗ್ಸ್ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಇವ್ರು ನಮ್ಮ ದರ್ಶನ್. ಕಾಂಟ್ಯಾಕ್ಟ್ ಏನು ಹೇಳ್ಬೇಕು ಹೇಳೋ, ನಂಗೆ ಗೊತ್ತಾಗಲ್ಲ. ಯಾವುದಾದ್ರೂ ಮದುವೆ ಶೂಟ್, ಪ್ರೀ ವೆಡ್ಡಿಂಗ್ ಏನೇ ಇದ್ರು ಇವನ್ನ ಪೇಜ್ ಟ್ಯಾಗ್ ಮಾಡಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ, ಚೆನ್ನಾಗಿ ಮಾಡ್ಕೊಡ್ತಾರೆ. ಹೈ ಕ್ವಾಲಿಟಿ, ರೀಸನಬಲ್ ಪ್ರೈಸ್. ನನಗೆ ಬರಲ್ಲ ಗುರು, ತಗೊಳಪ್ಪ. ಇದು ಕಿಶೋರಜ್ ಅಂತ. ನಿಮಗೆ ಏನೇ IAS, UPS, UPSC, ಪ್ಲೀಸ್ ಡೋಂಟ್ ಕಾಂಟ್ಯಾಕ್ಟ್ ಮೀ. ಅದೆಲ್ಲ ಆಗಲೇ ಮುಗಿದು ಹೋದ ಅಧ್ಯಾಯ. ಅದೇನು ದಬಾಕಿದೀವೋ ಗೊತ್ತಿಲ್ಲ. ಎಲ್ಲರಿಗೂ ಅಲ್ಲ ಈ ಬೈಕ್ ಇದು. Only for the beast.
ಎಲ್ಲರಿಗೂ ಆಗಲ್ಲ ಗೈಸ್, ಇದು ಪೇಷನ್ಸ್ ಇರಬೇಕು ತುಂಬ. ನನಗೆ ಹೆಲ್ಮೆಟ್ ಹಾಕೊಂಡು ಉಸಿರು ಕರ್ತೈತೆ. ಅಲ್ಲಿ ಈಗ ಹೇಳಿದ್ರಲ್ಲ ಅದನ್ನ ಇನ್ನೊಂದ್ಸಲ ಹೇಳ್ತೀರಾ ಪ್ಲೀಸ್, ನನಗೋಸ್ಕರ ಪ್ಲೀಸ್. ಎಲ್ಲರಿಗೂ ಆಗಲ್ಲ ಗೈಸ್, ಇದು ಪೇಷನ್ಸ್ ಇರಬೇಕು ತುಂಬ. ನನಗೆ ಹೆಲ್ಮೆಟ್ ಹಾಕೊಂಡು ಉಸಿರು ಕರ್ತೈತೆ. ಬಿಡಲ್ಲ, ಒಂದೇ ಒಂದ್ಸಲಿ ನನ್ನ ಮಗನ ಮುಂದೆ ಬಿಡಿ ಪ್ಲೀಸ್, ನನ್ನ ಮಗನ ಮುಂದೆ ಪ್ಲೀಸ್. ಎಲ್ಲರಿಗೂ ಆಗಲ್ಲ ಗೈಸ್, ಇದು ಕೇಳಿಸ್ಕೊಳೆ ಪ್ಲೀಸ್, ನೀನ್ ನನ್ನ ಫ್ಯಾನ್ ಅಲ್ವಾ ಹೇಳ್ಬಿಡಿ, ಕೇಳಿಸ್ಕೊಳ. ಎಲ್ಲರಿಗೂ ಆಗಲ್ಲ ಗೈಸ್, ಇದು ಪೇಷನ್ಸ್ ಇರಬೇಕು ತುಂಬ. ನನಗೆ ಹೆಲ್ಮೆಟ್ ಹಾಕೊಂಡು ಉಸಿರು ಕರ್ತೈತೆ. ಮೀಟರ್ ಬೇಕು, ಮೀಟರ್ ಚಿಪ್ಲಿ ಹೇಳ್ತಾರ ವಾಟ್ರ ಥ್ಯಾಂಕ್ ಯು ಅದ್ರಲ್ಲಿ ಏನಿದೆ ಗೆಸ್ ಮಾಡಿ. ತೆಂಗಿನಕಾಯಿ, ಜಾಮೂನ್, ಬಾಳೆಹಣ್ಣು ಇಲ್ಲ ಐಟಮ್. ನನಗೆ ಯಾಕೋ ಮೈಸೂರು ಪಾಕ್ ಅನ್ನಿಸ್ತಾ ಇದೆ. ಇಲ್ಲ ಕಾಲಿನೂ ಇರ್ಬೋದು. ಖಾಲಿ ಕೊಡುವಂಥ ಚಿಕ್ಕ ಮನ್ಸು ಇವ್ರದಲ್ಲ. ಎಕಡೆ ಬರುತ್ತೋ ಲೆಫ್ಟ್ ರೈಟು? ನಮ್ಮ ಅಮ್ಮ ಕೇಳ್ತಿದ್ದ, ನಮ್ಮ ಅಮ್ಮ ದೊಡ್ಡ ಅಯ್ಯೋ ತಂದ್ಕೊಡು ಕಾಮಧೇನು ತಾನೇ ಇದು, ಆ ಲೆಕ್ಕ ಬಟ್ ಓರಿ ಮಾಡ್ಸೇನೆ. ಆಮೇಲೆ ಪಾರ್ಟ್ ಟೈಮ್ ವ್ಲಾಗರ್. ಹಾಂ, ರಾತ್ರಿ ಹೆಂಗಿತ್ತು ಹೇಳು, ಮನೆ ಲೈಟ್ ಹಾಕಿದ್ದು. ನನ್ನ ಮಗ ಅಲ್ಲ ಅದು ಓಪನ್ ಮಾಡೋದು, ತೆಗಿ ಏನು ಬರೋದು ನೋಡು ಎಲ್ಲರಿಂದ ಅಂದ್ಬಿಟ್ಟು. ಇಲ್ಲ, ಜಿ ಅಂದ್ರೆ ವಸಂತ್ ಅಂತ. ಲೌಡ ಜಿ ಇಂದ ವಸಂತ್ ಬರಲ್ಲ, ವಿ ಇಂದ ವಸಂತ್ ಬರುತ್ತೆ. ಕಿಶೋರ್ ಎಚ್ ಅಲ್ವಾ? ಇಲ್ಲ, ಅವೆಲ್ಲ ಹುಡ್ಸನ್ ಮಕ್ಕಳು. ಸಂದೀಪ್ ವಸಂತ್ ಕಿಶೋರ್ ಎಚ್ ಅಂತ ಬರೆಯೋ ಜಿ ಬರ್ಬಿಡಿ. ಮಗನೇ ಇಲ್ಲಿಂದ ಬೀಳ್ಕೊಡುಗೆ ಕೊಡಲಾಗಿದೆ. ಇಷ್ಟೊತ್ತವರೆಗೂ ನೋಡಿದ್ರೆ ನಮ್ಮ ಫ್ರೆಂಡ್ ವಸಂತ್ ಅವರು ನಿಮಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ರು. ಒಡ ಅಂತ ಇಷ್ಟೊತ್ತವರೆಗೂ ನೋಡ್ರಿ ಇವರೇ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು. ವಸಂತ್ ಲೆಟ್ಸ್ ಗೋ ಬಾಯ್ಸ್, ಲೆಟ್ಸ್ ಗೋ. ಇದೇ ಇನ್ಸ್ಟಾಗ್ರಾಮಲ್ಲಿ ಹಾಕಿರೋ ಸ್ಟೋರಿ. ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಫಾಲೋ ಮಾಡ್ತಿಲ್ಲ ಅಂದರೆ ಇವಾಗಲೂ ಮಾತ್ರ ಹೇಳ್ತಾ ಇದ್ದೀನಿ, ಸಂದೀಪ್ ಗೌಡ ಅಂತ ಇದೆ, ಫಾಲೋ ಮಾಡಿ. ಹಿಂಗೆ ಹೋದ್ರೆ ಬೆಂಗಳೂರಿಗೆ ಹೋಯ್ತೀವ, ಹಿಂಗೆ ಹೋದ್ರೆ ಕೈ ನೋವು ಬರ್ತದೆ. ಕೈ ಕೆಳಗಿಳಿಸಿ ಈಗ ಹೋಗಿ. ಇನ್ನೂ ಒಂದು 20 ಕಿಲೋಮೀಟರ್ಸು ಬಂದಿಲ್ಲ. ಒಂದು ಕಾಫಿ ಹಾಕೊಂಡು ಹೋಗೋಣ. ಮಧ್ಯಾಹ್ನ ಅಲ್ವಾ, ಒಂದೇ ರೋಡ್ ಸ್ಟ್ರೆಚ್ ಇದು, ಆರಾಮಾಗಿ ಹೋಗೋಣ. ಒಂದು ಕಾಫಿ ಹಾಕೊಂಡು ನಿಧಾನಕ್ಕೆ ಹೋಗೋಣ. ನಮ್ಮ ರೈಡ್ನ ಬೆಂಗಳೂರು ಹತ್ರ ಸಾಕ್ಸೋಣ. 2 ಕಾಫಿ ಕೇಳಿದೆ, ಇನ್ನೊಬ್ರು ಜೊತೆಗೆ ಬಂದವ್ರೆ ಅಂತ 2 ಗ್ಲಾಸ್ ಕೊಟ್ಟರು. ಅಣ್ಣ 2 ಗ್ಲಾಸ್ ಬೇರೆಯವ್ರಿಗಲ್ಲ ಅಣ್ಣ, ನನಗೇನೆ 2 ಕೊಡಿ ಅಂದ್ಬಿಟ್ಟು ಆಮೇಲೆ ಏನು ಮಾಡೋದು, ಹಂಗೆ ಇಸ್ಕೊಂಡು ಒಂದು ಕುಡ್ದಾದ್ಮೇಲೆ ಇನ್ನೊಂದನ್ನ ಕುಡಿದು ಯಾವ್ದಾದ್ರು ಒಂದು ಒಳ್ಳೆ ಸಾಂಗ್ ಹಾಕೊಂಡು ಹೋಗಿದ್ರೆ ನಿದ್ದೆ ಬರೋಲ್ಲ. ಯಾವ ಸಾಂಗ್ ಹಾಕೋಣ? ಎಲ್ಲ ನಿದ್ದೆ ಬರೋ ಸಾಂಗು. ಮೊದಲು ಈ ಪ್ರೀತಿ ಯಾಕೆ ಭೂಮಿ ಮೇಲಿದೆ, ಹಾಕೋಣ. ವಿಡಿಯೋ ನೋಡಬೇಡಿ, ಬರೀ ಸಾಂಗ್ ಕೇಳಿ ಅಷ್ಟೇ. ಓಕೆ, ಡೋಂಟ್ ಸಿ ವಿಡಿಯೋ, ವಾಚ್ ಓನ್ಲಿ, ಲಿಸನ್ ಓನ್ಲಿ ಆಡಿಯೋ. ಥ್ಯಾಂಕ್ ಯು. ಇಲ್ಲಿಗೆ ಎಂಡ್ ಮಾಡೋಣ ವಿಡಿಯೋನ. ಥ್ಯಾಂಕ್ಸ್ ಫಾರ್ ವಾಚಿಂಗ್ SP ಗೌಡ ವ್ಲಾಗ್ಸ್. ಇನ್ನು ಒಳ್ಳೊಳ್ಳೆ ಕಂಟೆಂಟ್ ಬರ್ತಾ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಟಾ, ಬಾಯ್, ಟೇಕ್ ಕೇರ್, ಗುಡ್ ಬೈ, ಸಿ ಯು.